ಬಾಯಿ ರುಚಿ ಕೆಟ್ಟಾಗ ಒಂದು ಸಲ ಈ ರೀತಿಯಾಗಿರುವಂತಹ ಟೊಮೆಟೊ ಬರ್ತಾ ತಿಂದು ನೋಡ್ರಿ ಎಂದು ತಿಂದಿರಲಿಲ್ಲ ಅಂತಂದ್ರೆ ಭಾಳ ಇಷ್ಟ ಆಗ್ತೈತ್ರಿ. ಹೆಂಗಂತಂದ್ರೆ ನೋಡಿ, ಒಂದು 5-6 ಟೊಮೆಟೊ ತೊಗೊರಿ, ಅವನ್ನ ನಡಬರ್ಕ್ ಸೀಳಿ ಮ್ಯಾಗಿನ ತುಂಬ ಗಿಂಬ ತೆಗೆದಿಟ್ಕೋರಿ. ಒಂದು 2 ಉಳ್ಳಾಗಡ್ಡಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೋರಿ. ಒಂದು ತವೆ ಅಥವಾ ಪಾನ್ದಾಗ ಸ್ವಲ್ಪ ಎಣ್ಣೆಯನ್ನು ಕಾಯಕ್ಕಿಟ್ಟು ಅದಕ್ಕೆ ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿಕಾಯನ್ನು ಹಾಕಿ ಕರೆದು ಒಂದು ಕಡೆ ತೆಗೆದಿಟ್ಕೊಂಡ್ಬಿಡ್ರಿ. ಆಮೇಲೆ ಅದ್ರೊಳಗನ ಉಳ್ಳಾಗಡ್ಡಿ ಉದ್ದುದಾಗ ಕಟ್ ಮಾಡಿರ್ತೀವಲ್ಲ ಅವನ್ನೂ ನಾವು ಫ್ರೈ ಮಾಡಿ ತಕ್ಕೊಂಡು ಇಟ್ಕೊಂಡ್ಬಿಡ್ನು. ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ನವ್ರಿ. ಇನ್ನೊಂದಿಷ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಕಟ್ ಮಾಡ್ಕೊಂಡಂಥ ಟೊಮೆಟೊ ಏನದವ್ರಲ್ಲ ಮ್ಯಾಲ ಕೆಳಗ ಮ್ಯಾಲ ಹಿಂಗೊಂದು 2-3 ಸಲ ಮಾಡಿ ಚಂದಂಗಿ ಅವನ್ನ ನಾವು ಬೇಯಕ್ಕೆ ಬಿಡೋರಿ. ಒಂದು ಬೌಲ್ದಾಗ ಈಗೇನು ಫ್ರೈ ಮಾಡಿದ್ರು ನೋಡಂದ್ರೆ ಏನಕ್ಕೆ ಕರೆದಿದ್ದೀವಿ ನೋಡ್ರಿ, ಆ ಮೆಣಸಿಕಾಯಿ ಕೈಯಿಂದ ಪೂರ್ತಿ ಹಿಂಗೆ ಮಿಕ್ಸ್ ಮಾಡಿಬಿಡಿ ನೋಡ್ರಿ. ಮತ್ತು ಬೆಳ್ಳುಳ್ಳಿನೂ ಅದ್ರೊಳಗನ ಹಾಕಿ ಚಂದಂಗಿ ಕ್ಯೂಸ್ದಂಗೆ ಮಾಡಿ ಅದ್ರೊಳಗನ ಉಳ್ಳಾಗಡ್ಡಿಯನ್ನು ಸೇರಿಸಿ ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಕೊಡ್ರಿ. ಅದಾದ ನಂತರ ಟೊಮೆಟೊ ಮ್ಯಾಗಿನ ಸಿಪ್ಪೆಯನ್ನು ತೆಗೆದು ಇದೇ ಬೌಲ್ದಾಗ ಹಾಕಿ ಅದಕ್ಕೊಂದಿಟ್ಟು ಉಪ್ಪು ಹಂಗೆ ಸ್ವಲ್ಪ ಬೆಲ್ಲನ ಹಾಕಿ ಮ್ಯಾಶ್ ಮಾಡಿರಿ. ಚಲೋ ತಂಗಿ ಅದನ್ನು ಒತ್ತಿ ನೀವು ಕಲಿಸ್ಬೇಕು. ಆಮೇಲೆ ಈ ಉಳ್ಳಾಗಡ್ಡಿ ಖಾರ ಏನಿತ್ತಿರಲೇ ಅದು ಎಲ್ಲದ್ರ ಜೊತೆನೂ ಇದನ್ನು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬರಬ್ಬರಿಯಾಗಿ ಕಲಿಸ್ಬಿಟ್ರಿ ಅಂತಂದ್ರೆ ಅನ್ನ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಟೊಮೆಟೊ ಭರ್ತಾ ತಯಾರಾಗ್ತೈತಿ. ಮಾಡಿ ನೋಡ್ರಿ.